ಕಾಂಗ್ರೆಸ್ ಬಡವರ ಪರವಾಗಿದೆ ನಿಜ, ಆದ್ರೆ ಬರೀ ಬಡವರ ಪರವಾಗಿ ಇರೋದು ಸಾಕ ಅಥವಾ ಬಡವ್ರನ್ನ ಶ್ರೀಮಂತರನ್ನಾಗಿ ನಾವು ಮಾಡೋ ಯೋಚನೆ ಏನಾದ್ರು ಹಮ್ಮಿಕೊಂಡಿದ್ಯಾ? ಅಲ್ಲ, ಅದಕ್ಕಾಗಿನೇ ಈ ಯೋಜನೆಗಳನ್ನು ಹಾಕ್ಕೊಂಡು ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ದೇಶದ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ಸಿದ್ದರಾಮಯ್ಯ ನಿಮ್ಮ ಗ್ಯಾರಂಟಿಗಳಿಂದ ದಿವಾಳಿ ಆಗ್ತದೆ ಕರ್ನಾಟಕ ಅಂತ ಹೇಳಿದ್ರು. ಏನು ದಿವಾಳಿ ಆಗಿದೆ? ಯಾವ್ದು ಏನು ನಿಂತಿದೆ? ಇವತ್ತು ನಾವು 7ನೇ ವೇತನ ಆಯೋಗವನ್ನು 20,000 ಕೋಟಿ ಒಂದು ವರ್ಷಕ್ಕೆ ನಾವು ಇವತ್ತು ಜಾರಿಗೆ ಮಾಡಿದ್ದೀವಿ. ಅಂದ್ರೆ ನಿಮ್ ಪ್ರಕಾರ ದಿವಾಳಿ ಆಗಿಲ್ಲ, ದೀಪಾವಳಿ ಆಗಿದೆ ಅಂತೀರಿ? ಎಲ್ಲ ಹೈ ಕ್ಲಾಸ್ ಅದಾರ, ಜನ ಖುಷಿಯಾಗಿದ್ದಾರೆ, ಆರಾಮಿದ್ದಾರೆ. ಇರ್ಲಿ, ಅವರು ಇಷ್ಟು ದಿವಸ ಕಷ್ಟಪಟ್ಟು ಪಟ್ಟು ಪಟ್ಟು ಸಾಕಾಗಿದ್ರು. ಒಂದ್ಸಲ ಗುರುಪಾದಪ್ಪ ನಾಗಮಾರಪಲ್ಲಿ ಅನ್ನೋರು ಹೌಸ್ನಲ್ಲಿ ಸಿದ್ದರಾಮಯ್ಯರಿಗೆ ಹೇಳ್ತಾರೆ, ಏನ್ರಿ ನಿಮಗೆ ಅವಾಗೆಲ್ಲ ಬಡವರಿಗೆ 5 kg ಅಕ್ಕಿ ಕೊಟ್ಟರು, ಎಲ್ಲ ಕೊಟ್ರಲ್ಲ, ಏನ್ರಿ ಸಿದ್ದರಾಮಯ್ಯನವ್ರೆ ನೀವೆಲ್ಲ ಅಕ್ಕಿ ಕೊಡ್ತಾ ಇರೋದ್ರಿಂದ ನಮ್ಮ ಇಲ್ಲಿ ಹೊಲಕ್ಕೆ ಯಾರು ಬರ್ತಾ ಇಲ್ಲ, ಕೆಲ್ಸಕ್ಕೆ ಯಾರು ಬರ್ತಾ ಇಲ್ಲ, ಸೋಂಬೇರಿಗಳಾಗಿದ್ದಾರೆ. ಅವತ್ತು ಸಿದ್ದರಾಮಯ್ಯರು ಏನ್ ಹೇಳಿದ್ರು, ಸ್ವಾಮಿ ಗುರುಪಾದಪ್ಪನವ್ರೆ ಇಷ್ಟು ದಿವಸ ಅವರು ಗೇದು ಸಾಕಾಗ್ಬಿಟ್ಟಿದ್ದಾರೆ, ನೀವು ಅವಾಗ ಸುಖವಾಗಿದ್ರಿ, ಈಗ ಅದನ್ನ ನೀವು ಕೇಳಿ ಅವ್ರು ಸುಖವಾಗಿರ್ಲಿ ಅನ್ನೋ ಮಾತನ್ನ ಹೇಳಿದ್ರು. ಅದೇ ರಾಜ್ಯ ಇವತ್ತು ಕಲ್ಯಾಣ ರಾಜ್ಯ ಅಂದ್ರೆ ಅದು. ಅದಕ್ಕೆಲ್ಲರಿಗೂ ಅನುಕೂಲ. ಬಹಳ ಖುಷಿಯಲ್ಲಿದ್ದಾರೆ ರುದ್ರಪ್ಪ ಲಮಾಣಿ ಸರ್ ಅಲ್ವೇ? ಕೆಲಸ ಕಾರ್ಯಗಳು ಚೆನ್ನಾಗಾಗ್ತಾ ಇದಾವೆ ಅಂತ ಅಲ್ವಾ ಸರ್? ಅಂದ್ರೆ ನಮ್ಮ ಸರ್ಕಾರ ಬಂದಾಗಿಂದ ಚಲೋ ಸುಭಿಕ್ಷವಾಗಿ ಒಳ್ಳೆ ಇದ್ದಾರೆ, ಚೆನ್ನಾಗಿದ್ದಾರೆ, ಎಲ್ಲ ಮಳೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಬರ್ತತಿ ಅಂತ ಹೇಳ್ತಿದ್ರು. ಈ ವರ್ಷ ಬಹಳ ಮಳೆಯಾಗಿ ಗುಡ್ಡುಗಳು ಕುಸಿತಾ ಇದಾವು, ಎಲ್ಲ ಗಿಬಿನಿ ಎಲ್ಲ ತುಂಬಾಕತ್ತವು. ಇನ್ನು ಕಾವೇರಿನೂ ಕೂಡ ಸನೇಕ್ ಬಂದಿದೆ, ತುಂಗಭದ್ರಾ ನೀರು ಸಾಕಷ್ಟು ಬಂದಿದೆ, ಎಲ್ಲ ಸುಭಿಕ್ಷೆ ಆಗ್ತಾ ಇದೆ. ಪ್ರಕೃತಿ ನಿಮ್ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಪ್ರಕೃತಿ ನಿಮ್ ಪರವಾಗಿದೆ, ಜನ ಕೂಡ ಅದೇ ರೀತಿ ನಿಮ್ ಪರವಾಗಿದ್ದಾರೆ ಅಂತ ಅನ್ಸುತ್ತಾ ನಿಮ್ ಕ್ಷೇತ್ರ ಜನತೆ ನೋಡಿದ್ರೆ? ಖಂಡಿತ ಖಂಡಿತ ಖಂಡಿತ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.